ಕಣಂಜಾರು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಡಿಸೆಂಬರ್ 28ರಂದು ಸಂಭ್ರಮದ ಶ್ರೀ ಮನ್ಮಹಾ ರಥೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿತು. ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಮಧ್ಯಾಹ್ನ ಮಹಾಪೂಜೆ, ಪಲ್ಲಪೂಜೆ, ರಥಾರೋಹಣ, ಅನ್ನ ಸಂತರ್ಪಣೆ, ಸಂಜೆ ಶ್ರೀ ಮನ್ಮಹಾ ರಥೋತ್ಸವ, ಕೆರೆ ಉತ್ಸವ, ಸೇವಾರ್ಥ ವಿಶೇಷ ಹೂವಿನ ಪೂಜೆ, ಮಹಾಭೂತ ಬಲಿ, ಕವಾಟ ಬಂಧನ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು, ಅರ್ಚಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಲೆಕ್ಕ ಪರಿಶೋಧಕರಾದ ಹರಿದಾಸ್ ಹೆಗಡೆ, ಚಂದನ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ವಿಕ್ರಮ್ ಹೆಗಡೆ, ಕಾರ್ಯದರ್ಶಿಗಳಾದ ಶಿವಪ್ರಸಾದ್ ಹೆಗಡೆ, ಆಡಳಿತ ಮುಖ್ಯಸ್ಥರಾದ ಸುಧೀರ್ ಹೆಗಡೆ ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ನಮ್ಮ ಈ ವರ್ಷದ ವಾರ್ಷಿಕ ಭೌತಿಕೋತ್ಸವ ವಿಶೇಷವಾಗಿ ಈ ದಿವಸ ರಥೋತ್ಸವ ಈ ಭಾಗದ ಈ ಕ್ಷೇತ್ರದ 6 ಮಾಗಣೆಯ ಭಕ್ತರು ಸೇರಿ ಇದೀಗ ವಿಜೃಂಭಣೆಯಿಂದ ಸಂಪನ್ನಗೊಂಡಿರುವಂಥದ್ದು ಎಲ್ಲ ಭಕ್ತ ಜನತಾ ಒಂದು ಧನ್ಯತಾ ಭಾವಕ್ಕೆ ಒಂದು ಕಾರಣೀಭೂತವಾಗಿದೆ. ಕಳೆದ 4 ದಿನದಿಂದ ಧ್ವಜಾರೋಹಣದಿಂದ ಆರಂಭಗೊಂಡು 6 ಮಾಗಣೆ ಸೇರಿ ಹೊರಸರೆ, ನಿನ್ನೆಯ ದಿನ ರಂಗಪೂಜೆ, ಗೆಂಡ ಸೇವೆ, ಇದೀಗ ಸಂಪನ್ನಗೊಂಡಂಥ ರಥೋತ್ಸವ, ನಾಳೆಯ ದಿನ ನಡೆಯುವಂಥ ಆಯನೋತ್ಸವ, ದರ್ಶನ, ವಿಶೇಷ ಅನ್ನ ಸಂತರ್ಪಣೆಯ ಜೊತೆಗೆ ನಾಡ್ದು 30ನೇ ತಾರೀಕಿಗೆ ಐತಿಹಾಸಿಕ ಮೇಲ್ಬಂಟ ಪೂಜೆ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಈ ವರ್ಷದ ವಾರ್ಷಿಕ ಉತ್ಸವ, ವಾರ್ಷಿಕ ಭೌತಿಕೋತ್ಸವ ನಮ್ಮ ಈ ಪುರಾತನ ಗರ್ಭಗುಡಿಯಲ್ಲಿ ಕೊನೆಯ ವಾರ್ಷಿಕ ಭೌತಿಕೋತ್ಸವ. ಈಗಾಗಲೇ ಊರ ಪರವೂರ ಭಕ್ತ ಜನ ನಾವೆಲ್ಲರೂ ಸೇರಿಕೊಂಡು ಶಿಥಿಲಾವಸ್ಥೆಯಲ್ಲಿರುವಂತಹ ನಮ್ಮ ಆ ಗರ್ಭಗುಡಿಯನ್ನು ಪುನರ್ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮೆಲ್ಲ ಭಕ್ತ ಜನ ನಾವು ಮಾಡಿದ್ದೇವೆ. ಆ ಪ್ರಕಾರ ನಾಡ್ದು ಜನವರಿ 3, 4, 5ನೇ ತಾರೀಕಿನಂದು ಈ ಸಂಬಂಧ ವಿಸರ್ಜನಾ ಪೂಜೆ, ಹತ್ತಿರದಲ್ಲಿರುವಂಥ ನಾಗಾರೋಡದಲ್ಲಿರುವಂಥ ಕಲ್ಲುಗಳಿಗೆ ಜಲಾದಿವಾಸ, ಮೂಲಾಲಯದಲ್ಲಿರುವಂಥ ಭಗವಂತನನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವಂಥ ಕಾರ್ಯಗಳು ನಡೆದು 6, 7, 8ನೇ ತಾರೀಕಿನಂದು ಈ ಭಾಗದ 6 ಮಾಗಣೆಯ ಎಲ್ಲ ಭಕ್ತರು, ಸ್ವಯಂ ಸೇವಕರೆಲ್ಲ ಸೇರಿ ಕರಸೇವೆಯ ಮುಖಾಂತರ ಈಗಿರುವಂಥ ಶಿಥಿಲಾವಸ್ಥೆಯಲ್ಲಿರುವಂಥ ಆಲಯವನ್ನು ವಿಸರ್ಜಿಸುವಂಥ ಕಾರ್ಯ ನಡೆದು ಮುಂದಿನ 100 ದಿನಗಳಲ್ಲಿ ಅಹೋರಾತ್ರಿ ಈ ಕ್ಷೇತ್ರದಲ್ಲಿ ಕೆಲಸವು, ಶಿಲ್ಪಿ ಕೆಲಸ, ಕರಸೇವೆಯ ಕೆಲಸ, ಎಲ್ಲ ಕೆತ್ತನೆಯ ಕೆಲಸಗಳು, ನೂತನ ಗರ್ಭಗುಡಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮುಗಿದು ಮುಂದಿನ ಮೇ 1ನೇ ತಾರೀಕು ಶೋಭಾಯಮಾನವಾದಂಥ ನೂತನ ಗರ್ಭಗುಡಿಯಲ್ಲಿ ಶ್ರೀ ಭಗವಂತ ಬ್ರಹ್ಮಲಿಂಗೇಶ್ವರ ವೀರಭದ್ರ ನಾಗದೇವರ ಒಂದು ಪ್ರತಿಷ್ಠೆಯ ಕಾರ್ಯ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಇದರ ಜೊತೆಗೆ ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಾದಂಥ ಉತ್ತರ ಭಾಗದ ಪೌಳಿ, ಇಲ್ಲಿರುವಂಥ ಸುಮಾರು 16 ಸ್ಕ್ವೇರ್ ಫೀಟ್ ಸ್ಥಳಕ್ಕೆ ಬೇಕಾದಂಥ ಒಂದು ಒಳ ನೆಲಹಾಸನ್ನು ಬದಲಾವಣೆ ಮಾಡುವಂಥದ್ದು, ಕಾರ್ಣಿಕದ ಪಿಲಿಚಂಡಿ ಸ್ಥಾನವನ್ನು ಪುನರ್ ಪ್ರತಿಷ್ಠೆ ಮಾಡುವಂಥ ಕಾರ್ಯ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲವನ್ನೂ ಕೂಡ ಈ ಊರಿನ ಭಕ್ತ ಜನವೆಲ್ಲ ಸೇರಿ ನಮ್ಮ ಕೈಯಿಲ್ಲಿಂದ ದೇವರನ್ನು ಎಲ್ಲ ಪುಣ್ಯ ಕಾರ್ಯವನ್ನು ಮಾಡಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸದಿಂದ ನಾವು ಈ ಒಂದು ದೇವತಾ ಕಾರ್ಯಕ್ಕೆ, ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವೆಲ್ಲರೂ ಕೈ ಹಾಕಿದ್ದೇವೆ. ನಮ್ಮೊಂದಿಗೆ ಆಡಳಿತ ಮುಖ್ಯಸ್ಥರು ಸುಧೀರ್ ಹೆಗ್ಡೆ ಅವರು ಇದ್ದಾರೆ, ಲೆಕ್ಕ ಪರಿಶೋಧಕರಾದಂಥ ಹರಿದಾಸ್ ಹೆಗ್ಡೆ ಅವರು, ಚಂದನ್ ಹೆಗ್ಡೆ ಅವರು ಇದ್ದಾರೆ. ನಮ್ಮೊಟ್ಟಿಗೆ ಇರುವವರು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶಿವಪ್ರಸಾದ್ ಹೆಗ್ಡೆ ಅವರು ನಾವಿದ್ದೇವೆ. ಮುಂದಿನ ಎಲ್ಲ ಕಾರ್ಯವನ್ನು ನಾವೆಲ್ಲರೂ ಕೂಡ ಒಂದು ತಂಡವಾಗಿ ನಿಗದಿತ ಸಮಯದಲ್ಲಿ ಆರಂಭಿಸಿ, ನಿಗದಿತ ಸಮಯದಲ್ಲಿ ಅದನ್ನು ವಿಜೃಂಭಣೆಯಿಂದ ಸಂಪನ್ನಗೊಳ್ಳುವಂಥ ಕೆಲಸಕ್ಕೆ ನಾವು ತಂಡವಾಗಿ ಕೆಲಸ ಮಾಡಲಿಕ್ಕಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ರಥೋತ್ಸವ ಇವತ್ತು ಸಂಪನ್ನಗೊಂಡಿದೆ. ಈ ಕ್ಷೇತ್ರದ ವಿಶೇಷತೆ ಅಂತ ಹೇಳಿದರೆ, ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಕಟ್ಲೆಗಳೇನಿವೆ ಆ ಪ್ರಕಾರವಾಗಿ ಎಲ್ಲ ಮನೆಯವರು ಕೂಡ ಸೇರಿಕೊಂಡು ನಮ್ಮ ಊರಿನಲ್ಲಿ ಇರುವವರು ಹಾಗೂ ಊರಿನಿಂದ ಹೊರ ಊರಿಗೆ ಉದ್ಯೋಗ ನಿಮಿತ್ತ ಹೋದವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿಕೊಂಡು ವಿಶೇಷವಾಗಿ ಜಾತ್ರೆ ಹಳ್ಳಿಯಲ್ಲಿ ನಡೆದರೂ ಕೂಡ ಯಾವುದೇ ಪೇಟೆಯಲ್ಲಿ ನಡೆಯುವಂಥ ಜಾತ್ರೆಗೆ ಏನೂ ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಕಣಜಾರಿನಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಎಲ್ಲರ ಸಹಕಾರದೊಂದಿಗೆ ನಡೆದುಕೊಂಡು ಬರ್ತಾ ಇದೆ. ಈಗಾಗಲೇ ಅಧ್ಯಕ್ಷರಾಗಿರ್ತಕ್ಕಂಥ ವಿಕ್ರಮ್ ಹೆಗಡೆ ಅವರು ಹೇಳಿದ ಹಾಗೆ ಬಹಳ ನಿರೀಕ್ಷೆಯ ಒಂದು ಜೀರ್ಣೋದ್ಧಾರದ ಕೆಲಸಗಳು ನಡೀಲಿಕ್ಕಿದೆ.
ನಾವು ಸುಮಾರು 600-700 ವರ್ಷ ಹಿಂದೆ ನಮ್ಮ ಹಿರಿಯರು ಮಾಡಿದಂತಹ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಈ ಸಂಬಂಧವಾಗಿ ಸಾಕಷ್ಟು ಭಕ್ತಾಭಿಮಾನಿಗಳ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ. ಸುಮಾರು 5-6 ಕೋಟಿಯಷ್ಟು ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ. ಭಕ್ತ ಮಹಾಶಯರಲ್ಲಿ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ನಮಗೆ ಒಂದು ಆಶಯ ಕೂಡ ಇದೆ. ಬಹಳ ಮೇ 1ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಈ ಎಲ್ಲ ಕಾರ್ಯಗಳು ಮುಗಿದು ನಮ್ಮ ಜೀರ್ಣೋದ್ಧಾರಗಳು ಮುಗಿದು ಬ್ರಹ್ಮಕಲಶಾಭಿಷೇಕ ಕೂಡ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ತಾವು ಭಕ್ತಾಭಿಮಾನಿಗಳೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇವೆ. ಜೀರ್ಣೋದ್ಧಾರಕ್ಕೆ ಜಾದನಗರ ಊರ್ದಾಗಲ್ಲ ಆಜಿ ಮಗಣದಾಗಲು ಸೇರಿದ ಬಾರಿ ಪೊರ್ಲೋಡು ಕೆಲಸ ಆಡೊಂದು ದೇವರ ನೆನೆತದ ಅಂಚೆನೆ ಕೆಲಸ ಆಪಣೊಂದು ಎಂಕುಲು ಮನವರಿಕೆ ಮಲ್ದ ಅಂಚೆನೆ ಮಾತೇರನೆಲ್ಲ ಸಹಕಾರ ಕೊಡೋದು ಎಂಕುಲು ಪೂರ ಸೇರಿದು ಮಲ್ಪಡೊಂದು ಎನ್ನೋದಿಲ್ಲ. ಅಂಚೆನೆ ದೇವರನ ಅನುಗ್ರಹ ಮತ್ತು ಎಡ್ಡೆ ರೀತಿ ತಿಕ್ಕೊಡೊಂದು ಅಂಚೆನೆ ಊರದಾಗಲ್ಲ ಪರ ಊರದಾಗಲ್ಲ ಮಾಗಣದಾಗಲ್ಲ ಪೂರ ಸಹಕಾರ ತಿಕ್ಕದು ಎಂಕುಲು ಎಡ್ಡೆ ಕೆಲಸ ಮಲ್ಕೊಂಡು ಎಂಕುಲು ಮಾಧ್ಯಮದ ಪಾತ್ರೆ ಅಂತ